ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಪೆರಿನಾಮ್ ಸಿರಪ್ ಬಗ್ಗೆ. ಪೆರಿನಾಮ್ ಸಿರಪ್ ಅಂದ್ರೆ ಏನು, ಅದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರದ್ದು ಮಕ್ಕಳದಾಗ ಡೋಸೇಜ್ ಯಾವ ರೀತಿ ಡಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಇದನ್ನ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ಸಿರಪ್ ಏನಿದೆ ಯಾವ ರೀತಿ ನಿಮ್ಮ ಮಕ್ಕಳ ಮೈ ಮೇಲೆ ಕೆಲಸ ಮಾಡ್ತೈತಿ, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪೆರಿನಾಮ್ ಸಿರಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸಿರಪ್. ಮತ್ತೆ ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ ಮಕ್ಕಳದಾಗ ಏನ್ರ ವಾಂತಿ ಬಂದಂಗ ಅನ್ಸಾಗುತ್ತೈತೆ ಅಂದ್ರೆ, ಇಲ್ಲ ಅವ್ರು ವಾಂತಿ ಮಾಡ್ಕೊಂಡಾಗುಂತಾರಂದ್ರ, ತಿಂದಿದ್ದ ಆಹಾರ ಅವ್ರಿಗೆ ಬರಾಬರಿ ರೀತಿ ಪಾಚನೆ ಆಗ್ತಾ ಇಲ್ಲ ಅಂದ್ರ, ಎದೆಯಾಗ ಉರಿ ಆಗ್ತೈತೆ ಅಂದ್ರ, ಇಂಥವೆಲ್ಲ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಸೊ ಈ ಸಿರಪ್ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರ ಮೆಟಾಕ್ಲೋಪ್ರಾಮೈಡ್. ಇದ್ರ ಮೇನ್ ಕಂಟೆಂಟ್ ರೀ. ಸೊ ನೋಡ್ರಿ, ಪ್ರತಿ 5 ml ಸಿರಪ್ ಏನಿರ್ತೈತಿ ಅದ್ರೊಳಗಡೆ ಮೆಟಾಕ್ಲೋಪ್ರಾಮೈಡ್ 5 mg ಪ್ರಮಾಣದಾಗ ಇರ್ತೈತ್ರಿ. ಸೊ ಮೆಟಾಕ್ಲೋಪ್ರಾಮೈಡ್ ಇದ್ರ ಕ್ಲಾಸ್ ಆಫ್ ಮೆಡಿಕೇಶನ್ ಯಾವ್ದಪ್ಪ ಅಂದ್ರ ಪ್ರೋ ಕೈನೆಟಿಕ್ ಏಜೆಂಟ್ ಕ್ಲಾಸ್ ಆಫ್ ಮೆಡಿಸಿನ್ಸ್ ಗೆ ಇದು ಬಿಲಾಂಗ್ ಆಗುತ್ತೆ. ಈ ಸಿರಪ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಇಪ್ಕಾ ಲ್ಯಾಬೋರೇಟರೀಸ್. ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, 30 ಡಿಗ್ರಿ ಸೆಲ್ಸಿಯಸ್ ತಳಗ ಇದನ್ನ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಅದು ನಿಮ್ಮ ಮನೆ ಒಳಗ ನಾರ್ಮಲ್ ತಾಪಮಾನ ಇಡ್ರಿ, ಆದ್ರೆ ಫ್ರಿಜ್ ನಾಗ ಇಡಾಕ್ ಹೋಗ್ಬಿಡ್ರಿ. ಸೊ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೇನೆ ರೀ. ಡಾಕ್ಟರ್ ಯಾವ ರೀತಿ ನಿಮ್ಮ ಮಕ್ಕಳಿಗೆ ಇದನ್ನ ಡೋಸೇಜ್ ಕ್ಯಾಲ್ಕುಲೇಟ್ ಮಾಡಿ ತೋಳಿಕ್ ಹೇಳ್ತಾರಪ್ಪ ಅಂದ್ರ, ಇಲ್ಲ ನೋಡ್ರಿ ನಾ ಪೀಡಿಯಾಟ್ರಿಕ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡ್ರಿ, ಇದ್ರೊಳಗ ಕಂಟೆಂಟ್ ಏನಿದೆ ಮೆಟಾಕ್ಲೋಪ್ರಾಮೈಡ್, ಅದರದ್ದು ಡೋಸೇಜ್ ಏನಪ್ಪಾ ಮಕ್ಕಳದಾಗ ಅಂದ್ರೆ 0.5 mg per kg per day. ಇನ್ನೊಂದು ರಿಪೀಟ್ ಮಾಡ್ತೀನಿ, 0.5 mg per kg per day. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿ ಕೊಡ್ತಾರೆ ಡಾಕ್ಟರ್. 2 ಹೊತ್ತು ಇಲ್ಲ 3 ಹೊತ್ತು ಉಳಿಕ್ ಹೇಳಿರ್ತಾರೆ. ಇಲ್ಲ ಡಾಕ್ಟರ್ ಯಾವ ರೀತಿ ತೊಗೊಂಡಂತ ಆ ರೀತಿನೂ ತಗೋಬಹುದ್ರಿ. ಈಗ ಒಂದು ಉದಾಹರಣೆ ಕೊಟ್ಟು ನಾನು ನಿಮ್ಗೆ ತಿಳಿಸ್ಬೇಕಂದ್ರೆ ನೋಡ್ರಿ, ಈ ಪಾಪು ಐತಿ, ಪಾಪು ವೇಟ್ 10 kg ಐತಿ ಅಂತ ತಿಳ್ಕೊರಿ. ಸೊ 0.5 mg per kg per day ಅಂತ ಹೇಳಿದ್ದೆ. ಸೊ 0.5 mg ಇಂಟು 10 ಆಗುತ್ತೆ ಇಲ್ಲಿ. ಸೊ ಎಷ್ಟು ಬರ್ತೈತಿ? 5 mg ಬರ್ತೈತ್ರಿ. ಸೊ ಸಿರಪ್ ಡೋಸ್ ಏನಿತ್ತು, ಪ್ರತಿ 5 ml ದಾಗ 5 mg ಪ್ರಮಾಣದ ಮೆಟಾಕ್ಲೋಪ್ರಾಮೈಡ್ ಇರ್ತೈತೆ ಅನ್ನೋದಿತ್ತು. ಸೊ ಈಗ ಇದನ್ನ ನಾವು ಡಿವೈಡ್ ಮಾಡ್ಬೇಕ್ರಿ. ಸೊ ಈಗ ಅದು 5 mg 0.5 mg ಇಂಟು 10 ಎಷ್ಟಾಯ್ತು? 5 mg ಆತಲ್ರಿ. ಅದನ್ನ ಈಗ 2 ಭಾಗದಾಗ ಡಿವೈಡ್ ಮಾಡ್ತೀವಿ. ಸೊ ಆ ರೀತಿ ಈ ಪಾಪು ನಾವು 2.5 ml ಬೆಳಿಗ್ಗೆ 2.5 ml ರಾತ್ರಿ ಕೊಡ್ಬೋದ್ರಿ. ಊಟ ಮಾಡೋದಕ್ಕಿಂತ 30 ನಿಮಿಷ ಮೊದ್ಲ ತಗೋಬೇಕಾಗತ್ರಿ. ಇಲ್ಲ ಫೀಡಿಂಗ್ ಮಾಡಿಸೋದಕ್ಕಿಂತ 30 ನಿಮಿಷ ಮೊದ್ಲ ಇದನ್ನ ಕೊಡ್ಬೇಕಾಗ್ತೈತಿ. ಈಗ ಇದ ಸೇಮ್ ಡೋಸ್ ಏನಿದೆ ನಾವು 3 ಭಾಗದಾಗ ಡಿವೈಡ್ ಮಾಡಿದ್ರೆ 1.6 ml ಬೆಳಿಗ್ಗೆ, 1.6 ml ಮಧ್ಯಾಹ್ನ, 1.6 ml ರಾತ್ರಿ. ಫೀಡಿಂಗ್ ಮಾಡೋದಕ್ಕಿಂತ ಮೊದ್ಲ ಒಂದ್ ಅರ್ಧ ತಾಸು ಇಲ್ಲ ಊಟ ಮಾಡಿಸೋದಕ್ಕಿಂತ ಅರ್ಧ ಗಂಟೆ ಮೊದ್ಲ ಕೊಡ್ಬೇಕಾಗ್ತೈತ್ರಿ. ಈ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ತೊಗೊಳಕ್ ಹೇಳಂತಾರ ಆ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಸೊ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ಬಳಸಕ್ ಹೇಳಂತಾರ ಅಷ್ಟು ದಿನ ಇದನ್ನ ಬಳಸಬಹುದ್ರಿ. ಇದನ್ನ ತೊಗೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು, ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿದೆ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದು ಜನಕ್ಕೆ ಮಾತ್ರ ಆಗೋದು. ಆದ್ರೆ ನಿಮ್ ಮಕ್ಳಿಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು? ಸೊ ನೋಡ್ರಿ, ಅವ್ರು ರೆಸ್ಟ್ಲೆಸ್ನೆಸ್ ಆಗಿಬಿಡ್ತಾರ. ಒಂದು ತರಿ ಅವ್ರಿಗೆ ಮೈ ಪೂರ ಅಸ್ತವ್ಯಸ್ತ ಆದಂಗ ಆಗ್ತೈತ್ರಿ. ಬಹಳ ಆಯಾಸ ಆಗೋದು, ಬಹಳ ಧನುವಾಗೋದು, ಬಹಳ ಜಾಸ್ತಿ ವೀಕ್ನೆಸ್ ತರ ಅವ್ರಿಗೆ ಫೀಲ್ ಆಗ್ಬಹುದ್ರಿ. ಯಾರು ಇದನ್ನ ತೊಗೊಳಿಕ್ ಹೋಗ್ಬಾರ್ದು. ಕಾಂಟ್ರಾ ಇಂಡಿಕೇಶನ್ ಏನು? ಸೊ ನೋಡ್ರಿ, ನಿಮ್ಮ ಮಕ್ಕಳಿಗೆ ಏನಾದ್ರು ಮೊದ್ಲ ಮೆಟಾಕ್ಲೋಪ್ರಾಮೈಡ್ ಸಿರಪ್ ಹಾಕಿರಿ, ಅದ್ರ ಯಾವಾಗಾರ ಅವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿ ಅಂದ್ರೆ ಮತ್ತೆ ಹೊಳ್ಳಿ ಇದನ್ನ ಕೊಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಇದ್ರೊಳಗೂ ಮೆಟಾಕ್ಲೋಪ್ರಾಮೈಡ್ ಕಂಟೆಂಟ್ ಇರ್ತೈತಿ. ಈ ಸಿರಪ್ ಯಾವ ರೀತಿ ಕೆಲಸ ಮಾಡ್ತೈತಿ? ಸೊ ನೋಡ್ರಿ, ನಾನು ನಿಮ್ಗೆ ತಿಳಿಸಿದಂಗೆ ಇದ್ರೊಳಗೆ ಮೇನ್ ಕಂಟೆಂಟ್ ಮೆಟಾಕ್ಲೋಪ್ರಾಮೈಡ್ ಇರ್ತೈತಿ. ಸೊ ಮೆಟಾಕ್ಲೋಪ್ರಾಮೈಡ್ ಏನಿದೆ ಯಾವ ಗ್ರೂಪ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಪ್ರೋ ಕೈನೆಟಿಕ್ ಏಜೆಂಟ್ಸ್. ಇದು ನಿಮ್ಮ ಮೆದುಳಾಗ ಕೆಲಸ ಮಾಡ್ತೈತ್ರಿ. ಮೆದುಳಿನಾಗ ಕೆಲಸ ಮಾಡಿ ಅದು ವಾಮಿಟಿಂಗ್ ಸೆನ್ಸೇಷನ್ ಇರ್ತೈತಿ ನೋಡ್ರಿ, ಅದನ್ನ ಕಂಟ್ರೋಲ್ ಮಾಡ್ತೈತ್ರಿ. ಮತ್ತ ಇದು ನಿಮ್ದು ಅಪ್ಪರ್ ಡೈಜೆಸ್ಟಿವ್ ಟ್ರ್ಯಾಕ್ಟ್, ಅನ್ನನಾಳದ ಮೇಲಿನ ಭಾಗ ಏನಿರ್ತೈತಿ ನೋಡ್ರಿ, ಅಲ್ಲಿ ಕೂಡ ಇದು ಕೆಲಸ ಮಾಡ್ತೈತಿ. ಅದು ಅಲ್ಲಿ ಏನ್ ಮಾಡ್ತೈತಪ್ಪ ಅಂದ್ರ, ನೀವೇನ್ ಆಹಾರ ತಿಂತೀರಿ ನೋಡ್ರಿ, ಅದು ತಿಂದಾದ್ಮೇಲೆ ಅಲ್ಲಿಂತ್ರ ಪಾಸ್ ಆಗಿ ಹೊಟ್ಟಿಗೆ ಮತ್ತೆ ನಿಮ್ ಕರಳ ಮಠ ಹೋಗ್ಬೇಕಲ್ಲ. ಸೊ ಅಲ್ಲಿ ಏನ್ ಮಾಡ್ತೈತಪ್ಪ ಅಂದ್ರೆ ಸ್ಮೂತ್ ಪ್ಯಾಸೇಜ್ ಮಾಡ್ಕೊಡ್ತಿ ಬಿಡ್ತೈತ್ರಿ. ಮತ್ತೊಂದು ಒಂದು ಚಲೋ ದಾರಿ ಮಾಡ್ಕೊಟ್ಟು ಬಿಡ್ತೈತಿ. ಅದ್ರ ಸಂಬಂಧ ಏನಾಗುತ್ತೆ, ನೀವೇನ್ ಆಹಾರ ತಿಂದಿರ್ತೀರಿ ನೋಡ್ರಿ, ಅದು ಎಲ್ಲಿ ಸಿಕ್ಕೊಳಂಗಿಲ್ಲ, ಚಂದಾಗ ಮೂವ್ ಆಗಿ ತಳಗ್ ಹೋಗ್ಬಿಡ್ತೈತ್ರಿ. ಅದ್ರ ಸಂಬಂಧ ನಿಮ್ಗೆ ಏನ್ರ ವಾಂತಿ ಬಂದಂಗ ಲಕ್ಷಣ ಏನೋ ಇರ್ತಾವ ಎಲ್ಲ ಕಡಿಮೆ ಆಗಿಬಿಡ್ತಾವ. ಸೊ ಈ ರೀತಿ ಇದು ಕೆಲಸ ಮಾಡ್ತೈತ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನಪ್ಪಾ ಅಂದ್ರೆ ಪೆರಿನಾಮ್ ಸಿರಪ್ ಏನಿದೆ, ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್
ಮೆಟಾಕ್ಲೋಪ್ರಮೈಡ್ ಇರ್ತೈತಿ. ಸೊ ಮೆಟಾಕ್ಲೋಪ್ರಮೈಡ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಸಿರಪ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಅಪೋಮೆಟೈನ್ ಸಿರಪ್, ಮ್ಯಾಕ್ಸಿರೋನ್ ಸಿರಪ್, ಕ್ಲೋಮೆಟ್ ಸಿರಪ್, ಮೆಟೋಟಿಡ್ ಸಿರಪ್. ಇದ್ರೊಳಗೂ ಕಂಟೆಂಟ್ ಮೆಟಾಕ್ಲೋಪ್ರಮೈಡ್ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನಿಮ್ಗೆ 34 ರೂಪಾಯಿದಾಗ 60 ml ಸಿರಪ್ ಸಿಗ್ತೈತ್ರಿ, ಪೆರಿನಾಮ್ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.